ಹಲೋ ಎವ್ರಿವನ್, ನಾನಿವಾಗ ಇ-ವೇ ಬಿಲ್ನ ಹೇಗೆ ಜನರೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಸರ್ಚ್ ಇಂಜಿನಲ್ಲಿ ಇ-ವೇ ಬಿಲ್ ಲಾಗಿನ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಲಾಗಿನ್ ಇ-ವೇ ಬಿಲ್ ಅಂತ ಸಿಸ್ಟಮ್ ಅಂತ ಇದೆಯಲ್ಲ, ಅದು ಕ್ಲಿಕ್ ಮಾಡಿ. ಇಲ್ಲಿ ಬಂದು ಇನ್ ಕೇಸ್ ನೀವು ಈಗ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಆಲ್ರೆಡಿ ಮಾಡಿದ್ರೆ ಅದನ್ನ ಹಾಕಿ ಲಾಗಿನ್ ಆಗಬೇಕು. ಇಲ್ಲ ಅಂತಂದ್ರೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ GST ನಂಬರನ್ನು ಟೈಪ್ ಮಾಡಿ ಮತ್ತು ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದರೆ ನಿಮಗೆ ಒಂದು GSTಗೆ ಯಾವುದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ರಿಜಿಸ್ಟರ್ಡ್ ಇರ್ತದಲ್ಲ ಅದಕ್ಕೊಂದು OTP ಬರುತ್ತೆ. ಅದು ಕ್ಲಿಕ್ ಮಾಡಿ OTP ಹಾಕಿ ನಿಮಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ನಿಮ್ಮ ಮೇಲ್ ಐ ಡಿಗೆ ಮತ್ತು ಮೊಬೈಲ್ಗೆ SMS ಬರುತ್ತೆ. ಅದು ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಇವಾಗ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಮೇಲೆ ಇದು ನಿಮ್ದೊಂದು ಪಾಪಪ್ ಬರುತ್ತೆ. ನೀವು ಲಾಗಿನ್ ಆದರೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ, ಇ-ವೇ ಬಿಲ್ ಅಂತ ಇದೆ, ಕನ್ಸಾಲಿಡೇಟೆಡ್ ಇ-ವೇ ಬಿಲ್, ರಿಜೆಕ್ಟ್, ರಿಪೋರ್ಟ್, ಮೈ ರಿಪೋರ್ಟ್, ಈ ಥರ ಆಪ್ಷನ್ಸ್ ಇದೆ. ಫಸ್ಟ್ ನೀವು ಇ-ವೇ ಬಿಲ್ ಜನರೇಟ್ ಮಾಡಬೇಕು ಅಂತ ಹೇಳಿದರೆ ಇ-ವೇ ಬಿಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಜನರೇಟ್ ಅಂತ ಇದೆ, ಜನರೇಟ್ ನ್ಯೂ ಅಂತ ಮಾಡಿ. ಅದಾದಮೇಲೆ ಇ-ವೇ ಬಿಲ್ ಎಂಟ್ರಿ ಫಾರ್ಮ್ ಅಂತ ಹೇಳಿ ಈ ಥರ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಎರಡು ಪಾರ್ಟ್ ಬರ್ತದೆ. ಇಲ್ಲಿ ಪಾರ್ಟ್ ಎದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಔಟ್ವರ್ಡ್ ಸಪ್ಲೈ. ನೀವು ಇನ್ ಕೇಸ್ ಏನಾದರೂ ಸೇಲ್ ಮಾಡ್ತಾ ಇದ್ರೆ ಔಟ್ವರ್ಡ್ ಅಂತ ಹಾಕಿ. ಇನ್ ಕೇಸ್ ಇನ್ವರ್ಡ್ ಅಂತ ಅಂದರೆ ನೀವು ಏನಾದರೂ ಪರ್ಚೇಸ್ ಮಾಡ್ತಾ ಇದ್ರಿ ಅಂತ ನೀವೇ ಇ-ವೇ ಬಿಲ್ ಜನರೇಟ್ ಮಾಡೋಕೆ ಬಂದರೆ ಆ ಟೈಮಲ್ಲಿ ಇನ್ವರ್ಡ್ ಅಂತ ಹಾಕಿ. ನಾನು ಇವಾಗ ಸೇಲ್ಸ್ ಮಾಡ್ತಾ ಇರೋದ್ರಿಂದ ಔಟ್ವರ್ಡ್ ತೊಗೊತಾ ಇದ್ದೀನಿ. ಸಪ್ಲೈ ಮಾಡ್ತಾ ಇದ್ರೆ ಸಪ್ಲೈ ಅಂತ ಹಾಕಿ ಸೇಲ್ಸ್ನಲ್ಲಿ. ಇಲ್ಲ ಅಂತಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಎಕ್ಸ್ಪೋರ್ಟ್ ಹಾಕಿ. ಜಾಬ್ ವರ್ಕ್ ಸಂಬಂಧ ಸೇಲ್ಸ್ ಮಾಡ್ತಾ ಇದ್ರೆ ಜಾಬ್ ವರ್ಕ್ ಹಾಕಿ. ಇಲ್ಲಪ್ಪ ಅಂದರೆ SKD, CKD ಲಾಟ್ಸು, ರೆಸಿಪಿಯೆಂಟ್ ನಾಟ್ ನೋನ್ ಇದ್ದರೆ ಫಾರ್ ಓನ್ ಯೂಸ್ ಸಂಬಂಧ ನೀವು ಸೇಲ್ ಬೇರೆ ಕಡೆ ಕಳಿಸ್ತಾ ಇದ್ರೆ, ಮತ್ತೆ ನಿಮ್ಮದು ಎಕ್ಸಿಬಿಷನ್ ಸಂಬಂಧ ಏನಾದರೂ ಬೇರೆ ಕಡೆ ಕಳಿಸ್ತಾ ಇದ್ರೆ, ಲೈನ್ ಸೇಲ್ಸ್ ಇದ್ರೆ ಅದರ್ ಅಂತ ಇದ್ರೆ. ಅದರ್ಸ್ ಅಂತಂದರೆ ಇನ್ ಕೇಸ್ ನಿಮ್ಮದು ಸೇಲ್ಸ್ ರಿಟರ್ನು ಇಲ್ಲ ಅಂತ ಪರ್ಚೇಸ್ ರಿಟರ್ನ್ ಮಾಡೋದಿತ್ತಂದ್ರೆ ಅದರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪರ್ಚೇಸ್ ರಿಟರ್ನ್ ಇದ್ದರೆ ಪರ್ಚೇಸ್ ರಿಟರ್ನ್ ಮಾಡಿ. ಇಲ್ಲ ಅಂತಂದರೆ ಸೇಲ್ಸ್ ರಿಟರ್ನ್ ಇದ್ದರೆ ಸೇಲ್ಸ್ ರಿಟರ್ನ್ ಅಂತ ಟೈಪ್ ಮಾಡಿ ಈ ಫಾರ್ಮ್ನ ಫಿಲ್ ಮಾಡೋಕ್ಕಾಗುತ್ತೆ. ನಾನು ಇವಾಗ ಜಸ್ಟ್ ಔಟ್ವರ್ಡ್ ಸಪ್ಲೈ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಸಪ್ಲೈ ಟೈಪನ್ನು ಸಪ್ಲೈ ಅಂತ ತೊಗೊತಾ ಇದ್ದೀನಿ. ಡಾಕ್ಯುಮೆಂಟ್ ಟೈಪ್ ನಿಮ್ಮ ಕಡೆ ಟ್ಯಾಕ್ಸ್ ಇನ್ವಾಯ್ಸ್ ಇದ್ದರೆ ಟ್ಯಾಕ್ಸ್ ಇನ್ವಾಯ್ಸ್ ಹಾಕಿ. ಇಲ್ಲ ಅಂತಂದರೆ ಬಿಲ್ ಆಫ್ ಸಪ್ಲೈ ಇದ್ದರೆ ಬಿಲ್ ಆಫ್ ಸಪ್ಲೈ ಹಾಕಿ. ನನ್ನ ಕಡೆ ಇವಾಗ ಟ್ಯಾಕ್ಸ್ ಇನ್ವಾಯ್ಸ್ ಇದೆ, ಟ್ಯಾಕ್ಸ್ ಇನ್ವಾಯ್ಸನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ನಂಬರ್ ನಿಮ್ಮದು ಈಗ ಇ-ವೇ ಬಿಲ್ ಜನರೇಟ್ ಮಾಡೋ ಸಂಬಂಧ ಇನ್ವಾಯ್ಸ್ ರೆಡಿ ಮಾಡಿರ್ತೀರಲ್ವ, ಆ ಇನ್ವಾಯ್ಸ್ ನಂಬರನ್ನು ಹಾಕಿ. ನಾನು ಸಪೋಸ್ ಇನ್ವಾಯ್ಸ್ ನಂಬರ್ 25 ಅಂತ ಇದೆ, ನಾನು 25 ಹಾಕ್ತಾ ಇದ್ದೀನಿ. ಡಾಕ್ಯುಮೆಂಟ್ ಡೇಟ್, ಡಾಕ್ಯುಮೆಂಟ್ ನಂಬರು 25 ಅಂತ ನಾನು ಟೈಪ್ ಮಾಡಿದೆ. ನೆಕ್ಸ್ಟ್ ನಾನು ಇವತ್ತೇ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ನಾನು ಇವತ್ತು ಆಟೋಮೆಟಿಕ್ಲಿ 4/1/2024 ಅಂತ ಆಲ್ರೆಡಿ ಡೇಟ್ ಸೆಲೆಕ್ಷನ್ ಆಗಿದೆ, ನಾನು ಅದನ್ನೇ ತೊಗೊತಾ ಇದ್ದೀನಿ. ನೆಕ್ಸ್ಟು ಟ್ರಾನ್ಸಾಕ್ಷನ್ ಟೈಪ್ ರೆಗ್ಯುಲರ್ ಅಂತ ಇದೆ. ಇಲ್ಲ ಅಂತಂದರೆ ಬಿಲ್ ಟು ಶಿಪ್ ಅಂತ ಇದೆ, ಬಿಲ್ ಫ್ರಮ್ ಡಿಸ್ಪ್ಯಾಚ್ ಫಾರ್ಮ್ ಅಂತ ಇದೆ, ಕಾಂಬಿನೇಷನ್ ಆಫ್ 2 and 3 ಅಂತ ಇದೆ. ರೆಗ್ಯುಲರ್ ಅಂತ ಅಂದರೆ ಯಾರ್ದು ನೀವು GSTಗೆ ಯಾರಿಗೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಿರಲಿಲ್ಲ ಅವ್ರದ್ದು ರೆಗ್ಯುಲರ್ ಅಂತ ಆಗುತ್ತೆ. ಇಲ್ಲ ಅಂತ ಅಂದರೆ ಬಿಲ್ ಟು ಶಿಪ್ ಅಂತ ಅಂದರೆ ಇನ್ ಕೇಸ್ ನೀವು ಸಪ್ಲೈ ಮಾಡೋದು ಬೇರೆಯವರಿಗೆ ಬಟ್ ಬಿಲ್ಲಿಂಗ್ ಬೇರೆಯವ್ರು ಮಾಡ್ತಾ ಇರ್ತೀರ ಅಂತಂದರೆ ಆ ಟೈಮಲ್ಲಿ ಬಿಲ್ ಟು ಶಿಪ್ ತಗೊಳ್ಳಿ. ನಾನಿವಾಗ ಬಿಲ್ ಟು ಶಿಪ್ ಅಂತ ಹೇಳ್ತಾ ಇದ್ದೀನಿ. ಬಿಲ್ ಟು ಶಿಪ್ ಅಂತಂದರೆ ನೀವು ಟ್ರಾನ್ಸ್ಪೋರ್ಟ್ ಮಾಡೋದು ಥರ್ಡ್ ಪರ್ಸನ್ಗೆ ಬಟ್ ಬಿಲ್ಲಿಂಗ್ ಮಾಡೋದು ಇನ್ನೊಬ್ಬರು ಪರ್ಸನ್ಗೆ. ಆ ಟೈಮಲ್ಲಿ ಬಿಲ್ ಟು ಶಿಪ್ ಅಂತ ಕ್ಲಿಕ್ ಮಾಡಿ. ನಾನಿವಾಗ ನೆಕ್ಸ್ಟು ಬಿಲ್ ಫ್ರಮ್ ಅಂತ ಹೇಳಿದರೆ ಯಾರಿಂದ ಗೂಡ್ಸ್ ಹೋಗ್ತಾ ಇದಿಲ್ಲ ಅಂದರೆ ನೀವು ಯಾರ್ದು ಲಾಗಿನ್ ಆಗುತ್ತಲ್ಲ ಆಟೋಮೆಟಿಕ್ಲಿ ಇಲ್ಲಿ GST ನಂಬರು ಮತ್ತು ಅವ್ರ ನೇಮ್ ಬಂದಿರುತ್ತೆ. ಇನ್ ಕೇಸ್ ಇಲ್ಲಿ ನೇಮ್ ಬಂದಿಲ್ಲ ಅಂತಂದರೆ ಮ್ಯಾನ್ಯುವಲಿ ಟೈಪ್ ಮಾಡಿ. ಇಲ್ಲಾಂದರೆ ಆಟೋಮೆಟಿಕ್ಲಿ ಒಂದು 2 to 3 ಡಿಜಿಟನ್ನು ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ಲಿ ಸೆಲೆಕ್ಷನಲ್ಲಿ ಬಂದುಬಿಡುತ್ತೆ. ನೆಕ್ಸ್ಟು ಡಿಸ್ಪ್ಯಾಚ್ ಫ್ರಮ್, ಈಗ ನಿಮ್ಮದು ಏನು GST ನಂಬರ್ ಇದೆಯಲ್ಲ ಇದೇ ನಂಬರು GST ಒಳಗೆ ಯಾವುದು ರಿಜಿಸ್ಟರ್ಡ್ ಅಡ್ರೆಸ್ ಇರುತ್ತಲ್ಲ ಇಲ್ಲಿ ಆಟೋಮೆಟಿಕ್ಲಿ ಬಂದಿರುತ್ತೆ. ಇನ್ ಕೇಸ್ ನೀವು ಇದೇ ಅಡ್ರೆಸ್ಸಿಂದ ಸೇಲ್ ಮಾಡ್ತಾ ಇದ್ರಿ ಅಂದರೆ ಇದನ್ನೇ ತಗೊಳ್ಳಿ. ಇಲ್ಲಪ್ಪ ಬೇರೆ ಅಡ್ರೆಸ್ಸಿಂದ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಆ ಅಡ್ರೆಸ್ಸನ್ನು ಮ್ಯಾನ್ಯುವಲಿ ಟೈಪ್ ಮಾಡ್ಬೋದು. ನಾನು ಸೇಮ್ ಇದೇ ನಮ್ಮ GST ಒಳಗೆ ಯಾವುದು ರಿಜಿಸ್ಟರ್ಡ್ ಇದೆಯಲ್ಲ ಅದೇ ಅಡ್ರೆಸ್ಸಿಂದ ಸೇಲ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನೇ ಎಂಟ್ರ್ ಮಾಡಿದ್ದೀನಿ. ಮತ್ತು ಪಿನ್ ಕೋಡನ್ನು ಕರೆಕ್ಟ್ ಹಾಕಬೇಕಾಗುತ್ತೆ. ಇದು ಪಿನ್ ಕೋಡ್ ಮೇನ್ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಇಲ್ಲಿಂದ ನೀವು ಮತ್ತೆ ಯಾವ್ದು ಅಡ್ರೆಸ್ಸಿಗೆ ಶಿಫ್ಟ್ ಮಾಡ್ತಾ ಇರ್ತಿರಲ್ಲ, ಯಾವ್ದು ಅಡ್ರೆಸ್ಸಿಗೆ ಕಳಿಸ್ತಾ ಇರ್ತಿರಲ್ಲ ಆ ಅಡ್ರೆಸ್ಸಿಗೆ ಕಿಲೋಮೀಟರ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನೆಕ್ಸ್ಟು ಬಿಲ್ ಟು ಅಂತ ಹೇಳಿದ್ರೆ ನಾನು ಯಾರಿಗೆ ಕಳಿಸ್ತಾ ಇದ್ದೀನಲ್ಲ ಅವ್ರದ್ದು GST ನಂಬರ್ನ ಹಾಕ್ತಾ ಇದ್ದೀನಿ.
ನಾನು JP ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸರ್ವಿಸ್ ಅಂತ ಹೇಳಿ ಮೈಸೂರವ್ರಿಗೆ ಕಳಿಸ್ತಾ ಇದ್ದೀನಿ. ಅವ್ರದ್ದು GST ನಂಬರನ್ನು ಎಂಟ್ರ್ ಮಾಡಿದೆ. ಸೊ ಆಟೋಮೆಟಿಕ್ಲಿ ಅವ್ರದ್ದು ನೇಮ್ ಬಂದುಬಿಡ್ತು. ಅವ್ರದ್ದು ಅಡ್ರೆಸ್ ಕೂಡ GST ಒಳಗೆ ಏನು ರಿಜಿಸ್ಟರ್ಡ್ ಇರ್ತದಲ್ಲ ಆಟೋಮೆಟಿಕ್ ತೊಗೊಂತದ. ಇನ್ ಕೇಸ್ ಆ ಅಡ್ರೆಸ್ ಬಿಟ್ಟು ನೀವು ಬೇರೆ ಅಡ್ರೆಸ್ಗೆ ಏನಾದರೂ ಸಪ್ಲೈ ಮಾಡ್ತಾ ಇದ್ದೀರಿ ಅಂತಂದರೆ ನಾನು ಅದು ಅಡ್ರೆಸ್ನ ಮ್ಯಾನುವಲಿ ನಾವು ಟೈಪ್ ಮಾಡ್ಬೋದು. ನಾನು ಇನ್ ಕೇಸ್ ಅವ್ರದ್ದು ಇನ್ನೊಂದು ಬೆಂಗಳೂರು ಅಡ್ರೆಸ್ ಇದೆ, ಅವ್ರದ್ದೇ ಇನ್ನೊಂದು ಬೆಂಗಳೂರಲ್ಲಿ ಅಡ್ರೆಸ್ ಇದೆ, ಅವ್ರದ್ದು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು. ನಾನು ಆ ಬೆಂಗಳೂರು ಅಡ್ರೆಸ್ಸನ್ನು ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಬೆಂಗಳೂರು ಅಡ್ರೆಸ್ಗೆ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ನೀವು ಎಕ್ಸಾಕ್ಟ್ ಕರೆಕ್ಟ್ ಏನು ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಐಟಮ್ ಡೀಟೇಲ್ ಅಂತ ಹೇಳಿ, ನೀವು ಯಾವುದು ಐಟಮನ್ನು ನೀವು ಇವಾಗ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ ಅದ್ರ ಡೀಟೇಲ್ ಹಾಕಬೇಕಾಗುತ್ತೆ. ಪ್ರಾಡಕ್ಟ್ ನೇಮ್, ನನ್ನ ಕಡೆ ಇವಾಗ ಆಲ್ರೆಡಿ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಇದೆ, ಅದರದ್ದು ಡೀಟೇಲ್ನಲ್ಲಿ ಐಟಮ್ ಏನೇನಿದೆ ಅದನ್ನು ನೋಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಓಕೆ, ಡಿಸ್ಕ್ರಿಪ್ಷನ್ ಏನಾದರೂ ನಿಮಗೆ ಬಿಲ್ಲಲ್ಲಿ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ಎಂಟ್ರಿ ಮಾಡಿ, ಇಲ್ಲ ಅಂತಂದರೆ ಇದು ಆಪ್ಷನಲ್ ಇರುತ್ತೆ, ಬಿಡ್ಬೋದು. HSN ಮಾತ್ರ ಕಂಪಲ್ಸರಿ ಹಾಕಬೇಕಾಗುತ್ತೆ. ಕ್ವಾಂಟಿಟಿ, ಇದು ಎಷ್ಟು ಕ್ವಾಂಟಿಟಿ ನೀವು ಸೇಲ್ ಮಾಡ್ತಾ ಇದ್ದಿರಲ್ಲ ಅದು ಒಂದು ಕ್ವಾಂಟಿಟಿ 1 ಹಾಕಿದೆ. ಯೂನಿಟ್ಸ್ ಟೈಪದ್ದು ಇದು ಪ್ಯಾರಾಮೀಟರ್ಸ್ ಯಾವುದನ್ನು ಯಾವ ಥರ ಹಾಕಬೇಕು ಅಂದರೆ ಯೂನಿಟ್ನಲ್ಲಿ ನಾವು ಯಾವ ಥರ ಟೈಪ್ ಮಾಡಬೇಕಂತ ಇಲ್ಲಿ ಎಕ್ಸಾಂಪಲ್ ಇದೆ. ಇನ್ ಕೇಸ್ ನಾನು ಬ್ಯಾಗ್ನಲ್ಲಿ ಕಳಿಸ್ತಾ ಅಂದರೆ BAG. ನೆಕ್ಸ್ಟು ಇಲ್ಲಿ ನಾನು ಇವಾಗ ನಂಬರ್ಸ್ನಲ್ಲಿ ಕಳಿಸ್ತಾ ಇದ್ದೀನಿ, ಇಲ್ಲಿ NOC ಅಂತ ಇದೆ, ಸೊ ನಾನು NOS ಅಂತ ಬರಿತಾ ಇದ್ದೀನಿ. ನೆಕ್ಸ್ಟು ವ್ಯಾಲ್ಯೂ, ಟ್ಯಾಕ್ಸಬಲ್ ವ್ಯಾಲ್ಯೂ ಎಕ್ಸ್ಕ್ಲೂಡಿಂಗ್ ನಿಮ್ಮದು ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟಿದೆಯಲ್ಲ ಅದನ್ನು ಟೈಪ್ ಮಾಡಿ 20,180. ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಆಟೋಮೆಟಿಕ್ಲಿ GST ನೀವು ಸೆಂಡ್ ಮಾಡ್ತಾ ಇರೋದು ಮತ್ತು ರಿಸೀವರ್ ಕೂಡ ಒಂದೇ ಸ್ಟೇಟಲ್ಲಿ GST ನಂಬರ್ ಇರೋದ್ರಿಂದ ಆಟೋಮೆಟಿಕ್ಲಿ CGST SGST ಇಲ್ಲಿ ಸೆಲೆಕ್ಷನ್ ಬಂದಿದೆ. ಸೊ ನಾನು ಇದು 6% ಟ್ಯಾಕ್ಸಬಲ್ ಇನ್ಕಮ್, 12%, 6% CGST, 6% SGST ಇದೆ, ನಾನು 6% ತೊಗೊಂಡೆ. ಇನ್ ಕೇಸ್ ಈ ಐಟಮು ಸೆಸ್ ಅವಾಯ್ಡಬಲ್ ರೇಟ್ ಇತ್ತು ಅಂದರೆ ಅದನ್ನು ಹಾಕಿ. ನೆಕ್ಸ್ಟು ಆಟೋಮೆಟಿಕ್ ಇಲ್ಲಿ ಟ್ಯಾಕ್ಸಬಲ್ ಅಮೌಂಟು ಇಲ್ಲಿ ಟೋಟಲ್ ಬಂದಿರುತ್ತೆ, ಈ ಇನ್ವಾಯ್ಸ್ ನಂಬರು ಮತ್ತು ನಿಮ್ಮದು ಟೋಟಲ್ ಅಮೌಂಟ್ ಇಲ್ಲಿ ಬಂದಿರುತ್ತೆ. ನಿಮ್ಮದು ಇನ್ನೂ ಲೈನ್ ಆಫ್ ಐಟಮ್ಸ್ ಇನ್ನೂ ತುಂಬ ಇದು ಅಂತಂದರೆ ಇಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟ್ ಐಟಮು ನಾನು ನೆಕ್ಸ್ಟ್ ಐಟಮ್ನ ಕ್ಲಿಕ್ ಮಾಡ್ತಾ ಇದ್ದೀನಿ, HSN ಕೋಡನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಾಂಟಿಟಿ, ಇದು ಬಂದುಬಿಟ್ಟು 50 ಕ್ವಾಂಟಿಟಿ ನಾನು ಕಳಿಸ್ತಾ ಇದ್ದೀನಿ, ಇದು ಕೂಡ ನಂಬರ್ನಲ್ಲಿದೆ. ನೆಕ್ಸ್ಟು ಟೋಟಲ್ ಅಮೌಂಟು 62,950, ಇದು ಕೂಡ ಟ್ಯಾಕ್ಸ್, ಇದು ಕೂಡ CGST ಮತ್ತು 6% ಇದೆ. ಟೋಟಲ್ ಇವೆರಡು ಪ್ರತಿಯೊಂದು ಐಟಮು ಕೂಡ ಇಲ್ಲಿ ಎಡಿಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದೇ ಥರ ಎಲ್ಲ ಎಂಟ್ರಿನೂ ನೀವು ಮಾಡಬೇಕಾಗುತ್ತೆ. ಇದು ಎವ್ರಿ ಟೈಮು ನೀವು ಇದೇ ಐಟಮ್ನ ಸಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪ್ರತಿ ಸಲ ನೀವು HSN ಕೋಡ್ ಟೈಪ್ ಮಾಡೋದು ಅವಶ್ಯಕತೆ ಇರಲ್ಲ. ಇಲ್ಲಿ ಮಾಸ್ಟರ್ಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅಲ್ಲಿ ನಿಮ್ಮದು ಈ ಐಟಮನ್ನು ಆ್ಯಡ್ ಮಾಡಿದರೆ ಆಟೋಮೆಟಿಕ್ಲಿ HSN ಕೋಡ್ ಡೀಟೇಲ್ ಎಲ್ಲ ಬಂದುಬಿಡುತ್ತೆ ಇಲ್ಲಿ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಗೆ ನಿಮ್ಮದು ಮಾಸ್ಟರ್ಸ್ನ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ನೆಕ್ಸ್ಟು ಟ್ರಾನ್ಸ್ಪೋರ್ಟರ್ ID ಅಂತಂದರೆ ಇನ್ ಕೇಸ್ ನೀವು ಯಾರು ವೆಹಿಕಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅವರು ಏನಾದರೂ ರಿಜಿಸ್ಟರ್ಡ್ ಪರ್ಸನ್, GST ರಿಜಿಸ್ಟರ್ಡ್ ಪರ್ಸನ್ ಇತ್ತು ಅಂದರೆ ಅವ್ರದ್ದು GST ನಂಬರ್ನ ಟೈಪ್ ಮಾಡಿ. ಇನ್ ಕೇಸ್ ಇಲ್ಲಪ್ಪ ಅಂತಂದರೆ URP ಅಂತ ಮಾಡಿ, ಇಲ್ಲ ಅಂತಂದರೆ ನಿಮ್ಮದೇ GST ನಂಬರ್ನ ಹಾಕಿ. ನಾನು ಇವಾಗ ಬ್ಲೂ ಡಾಟ್ ಅವರಿಂದ ನಾನು ಕಳಿಸ್ತಾ ಇದ್ದೀನಿ ಐಟಮ್ನ, ಅವ್ರದ್ದು GST ನಂಬರ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ಲಿ GST ನಂಬರ್ ಹಾಕಿದ ಮೇಲೆ ಟ್ರಾನ್ಸ್ಪೋರ್ಟರ್ ನೇಮ್ ಇಲ್ಲಿ ಆಟೋಮೆಟಿಕ್ ಬಂದುಬಿಡ್ತು. ಸಪೋಸ್ ನೀವು ಯಾರ್ದು ನಿಮ್ಮದೇ ಓನ್ ವೆಹಿಕಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದರೆ ನಿಮ್ಮದೇ GST ನಂಬರನ್ನು ಹಾಕ್ಬೋದು. ಇಲ್ಲಿ ಆಟೋ ಕ್ಯಾಲ್ಕುಲೇಟೆಡ್ ಪಿನ್ ಟು ಪಿನ್ ಕಿಲೋಮೀಟರ್ಸ್ ಅಂದರೆ 575. ನಾನು ಇಲ್ಲಿ ಆಲ್ರೆಡಿ ಟೈಪ್ ಮಾಡಿದ್ದೀನಿ, ವಿಜಯಪುರದಿಂದ ನಾನು ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ. ಈ ಪಿನ್ ಕೋಡಿಂದ ಈ ಪಿನ್ ಕೋಡಿಗೆ ಆಟೋಮೆಟಿಕ್ಲಿ 575 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಅದಕ್ಕೆ ನಾನು ಪಿನ್ ಕೋಡ್ ಹಾಕೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಆದಮೇಲೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್, ನೀವು ಇನ್ ಕೇಸ್ ರೋಡಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದರೆ ರೋಡು, ರೈಲು ಇತ್ತಂದರೆ ರೈಲು, ಏರ್ ಇತ್ತಂದರೆ ಏರು, ಶಿಪ್ನಲ್ಲಿ ಕಳಿಸ್ತಾ ಇದ್ದರೆ ಶಿಪ್ನ ಹಾಕಿ. ಇಲ್ಲಿ ನೆಕ್ಸ್ಟು ವೆಹಿಕಲ್ ನಂಬರ್ನ ಕಂಪಲ್ಸರಿ ಹಾಕಬೇಕಾಗುತ್ತೆ. ವೆಹಿಕಲ್ ನಂಬರ್ ಕಂಪಲ್ಸರಿ ಹಾಕುವಾಗ ಇದೇ ಇಲ್ಲಿ ನಿಮಗೆ ವೆಹಿಕಲ್ ನಂಬರ್ನ ಹೇಗೆ ಹಾಕಬೇಕು ಅಂತ ಹೇಳಿ
ಇಲ್ಲಿ ಫಾರ್ಮೆಟ್ ಇರುತ್ತೆ, ಇದೇ ಪ್ರಕಾರ ಹಾಕಬೇಕು. ನೆಕ್ಸ್ಟ್ ವೆಹಿಕಲ್ ನಂಬರ್ ಹಾಕಿದ್ಮೇಲೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟರ್ ಡಾಕ್ಯುಮೆಂಟ್ ನಂಬರ್. ನಿಮ್ಮ ಕಡೆ ಏನಾದರೂ LR ನಂಬರ್ ಇತ್ತು ಅಂತ ಹೇಳಿದ್ರೆ LR ನಂಬರ್ ಹಾಕಿ, ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಬ್ಲಾಂಕ್ ಬಿಟ್ಟರು ಕೂಡ ನಡೀತದೆ. LR ನಂಬರ್ ಅಂತಂದ್ರೆ ನಿಮ್ದು ಟ್ರ್ಯಾಕಿಂಗ್ ID ಇತ್ತು ಅಂದ್ರೆ ಅದು ಟ್ರ್ಯಾಕಿಂಗ್ ID ಹಾಕಿದ್ರೆ ಈ ನಂಬರ್ ಡಿಸ್ಪ್ಲೇ ಆಗುತ್ತೆ, ಇಲ್ಲಾಂದ್ರೆ ಆಪ್ಷನ್ ಇರುತ್ತೆ, ಇದು ಬಿಡ್ಬೋದು. ಇದು ಎಲ್ಲ ಎಂಟ್ರಿ ಆದ್ಮೇಲೆ ಒಂದ್ಸಲ ಚೆಕ್ ಮಾಡಿ, ನೀವು ಇನ್ ಕೇಸ್ ಏನಾದರೂ ಮಿಸ್ ಮಾಡಿದ್ರು ಏನಾದರೂ ಒಂದ್ಸಲ ಚೆಕ್ ಮಾಡಿ, ಎಲ್ಲ ಕರೆಕ್ಟ್ ಇದ್ರೆ ಒಂದ್ಸಲ ಪ್ರಿವ್ಯೂ ಮಾಡಿ ಒಂದ್ಸಲ ಚೆಕ್ ಮಾಡಿ. ಸೊ ನಂದು ಇದೆಲ್ಲ ಕರೆಕ್ಟ್ ಇದೆ. ಬ್ಯಾಕ್ ಬಂದು ನಾನು ಸಬ್ಮಿಟ್ ಅಂತ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಆಟೋಮೆಟಿಕ್ಲಿ ಒಂದು ಇ-ವೇ ಬಿಲ್ ಜನರೇಟ್ ಆಗುತ್ತೆ. ಮತ್ತು ಇ-ವೇ ಬಿಲ್ ಜನರೇಟ್ ಆದಮೇಲೆ ಈ ಥರ ನಿಮಗೂ ವಿತ್ QR ಕೋಡ್ ಇ-ವೇ ಬಿಲ್ ಜನರೇಟ್ ಆಗಿರುತ್ತೆ. ನಿಮಗೆ ಈ ಇ-ವೇ ಬಿಲ್ಲನ್ನು ಈ ನಂಬರ್ನ ಕಾಪಿ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಇ-ವೇ ಬಿಲ್ ನಂಬರ್ ಬಂದಿರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದಮೇಲೆ ಎಕ್ಸಿಟ್ ಅಂತ ಕೊಡಿ. ಇಲ್ಲಿ ಹೋಮ್ ಆಪ್ಷನ್ಸಲ್ಲಿ ಬಂದರೆ ನಿಮ್ಮದು ಮೈ ರಿಪೋರ್ಟ್ ಅಂತ ಹೇಳಿ ಇಲ್ಲಿ ರಿಪೋರ್ಟ್ಸ್ ಇರುತ್ತೆ. ಇ-ವೇ ಬಿಲ್ ರಿಪೋರ್ಟ್ ಅಂತ ಇರುತ್ತೆ. ಮೈ ಇ-ವೇ ಬಿಲ್ ರಿಪೋರ್ಟ್ ಅಂತ ನೋಡಿ ಔಟ್ವರ್ಡ್ ಸಪ್ಲೈ. ಇದು ನೀವು ಯಾವ ಡೇಟಿಗೆ ನೀವು ಜನರೇಟ್ ಮಾಡಿರ್ತೀರಲ್ವ ಆ ಡೇಟಿಗೆ ನೀವು ಹೋಗಿ ಚೆಕ್ ಮಾಡಿದರೆ ನಿಮ್ಮದು ಇ-ವೇ ಬಿಲ್ ಜನರೇಟ್ ಮಾಡಿದ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಮ್ಯಾಕ್ಸಿಮಮ್ 5 ಡೇಸ್ ನೀವು ಡೇಟ್ ಸೆಲೆಕ್ಷನ್ ಮಾಡ್ಕೋಬೋದು ಅಷ್ಟೇ. ಇಲ್ಲಿ ನಾನು ಆಗಸ್ಟ್ ತಿಂಗಳಲ್ಲಿ ಆಲ್ರೆಡಿ ಒಂದ್ಸಲ ಮಾಡಿದ್ದೆ ಔಟ್ವರ್ಡ್ ಸಪ್ಲೈ, ನಾನು ಅದನ್ನೇ ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮದು ಇ-ವೇ ಬಿಲ್ ನಾನು ಆಲ್ರೆಡಿ ಜನರೇಟ್ ಮಾಡಿದ್ದು ಇಲ್ಲಿ ಆಟೋಮೆಟಿಕ್ಲಿ ನಮಗೆ ಬಂದ್ಬಿಡ್ತು. ಇಲ್ಲಿ ಇ-ವೇ ಬಿಲ್ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಇ-ವೇ ಬಿಲ್ ಕಾಪಿ ಮಾಡ್ಕೊಂಡು ನೆನಪಾಗಿದ್ದಿಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಬಂದು ಹೋಮ್ ಅಂತ ಇದೆ ಆಪ್ಷನ್ಸು. ಇಲ್ಲಿ ಇ-ವೇ ಬಿಲ್ ಅಂತ ಬನ್ನಿ, ಪ್ರಿಂಟ್ EWB ಅಂತ ಇದೆ. ಇಲ್ಲಿ ನಿಮ್ಮದು EWB ನಂಬರನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ನಿಮಗೆ ಇ-ವೇ ಬಿಲ್ ಜನರೇಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಡೀಟೇಲ್ ಐಟಮ್ ವೈಸ್ ಎಲ್ಲ ಬೇಕಿತ್ತು ಅಂತ ಹೇಳಿದ್ರೆ ಡೀಟೇಲ್ ಕ್ಲಿಕ್ ಮಾಡಿ ಐಟಮ್ ಟು ಐಟಮ್ ಎಲ್ಲ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಥ್ಯಾಂಕ್ ಯು. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.